ಇದೆಂತ ಇದು ಒಳ್ಳೆ ಲೈಟಿಂಗ್ ಎಲ್ಲ ಮಾಡಿ ಒಳ್ಳೆ ಅರಮನೆ ಕಂಡಂಗೆ ಮಾಡಿರಂದೇಳಿ ಕಾಣ್ತಿದ್ರಿಯಾ? ಹೌದು, ಎಂತಕ್ಕಂದೇಳಿ ಹೇಳ್ರೆ ನಮ್ಮ ಪ್ರತೀಕ್ಷನ್ದು ಮೆಹಂದಿ ಕಾರ್ಯಕ್ರಮ. ಹಂಗಾಗಿ ಲೈಟಿಂಗು ಮತ್ತು ಡೆಕೋರೇಷನ್ ಎಲ್ಲ ಮಾಡಿ ಇತ್ತು. ಆದರೆ 7 ರೆಡಿ ಬಪ್ಪತ್ತಿಗೆ ಲೇಟ್ ಆಯ್ತು. ಕಡಿ ಮತ್ತೆ ರೆಡಿ ಅಪ್ಪಕೋಲ್ಲು. ಇನ್ನು ನಮ್ಮ ಬಾಬು ಇತ್ತಲ್ಲ, ಫೋಟೋ ಶೂಟ್ ಮಾಡಿಸ್ತಿದ್ದ. ಕಾಣಿ ಅವ್ನ ನಗಿ ಕಣಿ ಚಂದ ಅಲ್ದ, ಅವನ್ನೆಲ್ಲ ಕಣ್ಕಂಡು ಸೀದಾ ಮುಂದೆ ಬಂತು. ಕಡೆಗೆ ಡೆಕೋರೇಷನ್ ಎಲ್ಲ ಇತ್ತಲ್ಲ ಒಳ್ಳೆ ರೀತಿಯಿಂದ ಮಾಡ್ರಿ, ಇವ್ DJ ತನು ಅನ್ಕೊಂಡು ಹಾಗೆ ಸ್ಟೇಜಿಗೆ ಕುರ್ಚಿ ಎಲ್ಲ ಸೆಟ್ ಮಾಡಿಟ್ಟಿರ. ಸ್ಟೇಜ್ ಒಳ್ಳೆ ಡೆಕೋರೇಷನ್ ಆಯಿತು, DJ ಅವರು ರೆಡಿ ಇದ್ದೀರ. ಒಂದು ಸಣ್ಣ ಜಾಗದಲ್ಲಿ ಒಳ್ಳೆ ರೀತಿಯಿಂದ ಡೆಕೋರೇಷನ್ ಇದೆಲ್ಲ ಮಾಡಿ. ಮದುಮಗಳು ತಮ್ಮ ಇವ ದುಬೈಯಿಂದ ಬೆಳಗ್ಗೆ ತಾನೇ ಬಂದಿದ. ಎಲ್ಲರೂ ಇತ್ತಲ್ಲ, ದಪ್ಪ ಏನು ಹಂಗೆ ಇದ್ದ ಕಡ ಸ್ವಲ್ಪ ದಪ್ಪುರ ಇಲ್ಲ. ಇವ ಹೊಟ್ಟಿ ಕರಗ್ಲ, ಅದ ಟೀ ಶರ್ಟ್ ದೊಡ್ಡದಿತ್ತು ಅಷ್ಟೇ. ಅದು ಅಲ್ಲ ಪ್ರಖ್ಯಾತ. ಈಗ ಮಂಗಳೂರು ಹಾಯ್ ಮಾಡು ಅಂತ ಹಂಗಲ್ದ ಹಾಯ್ ಮಾಡು. ಇನ್ನು ನಮ್ಮ ರಿಲೇಷನ್ಸು ಫ್ರೆಂಡ್ಸು ಎಲ್ಲರೂ ಕೂಡ ಮೆಹಂದಿಗೆ ಬಂದಿದ್ದೀರು. ಇನ್ನೇನು ಮೆಹಂದಿ ಸ್ಟಾರ್ಟ್ ಆಯ್ಕಷ್ಟೇ. ಹಾಗೆ ನಾವೆಲ್ಲ ಚೀಚಿ ಅಂತೆಲ್ಲ ಅರೇಂಜ್ಮೆಂಟ್ ಮಾಡ್ಕಿತ್ತು, ಅದನ್ನೆಲ್ಲ ಮಾಡ್ತಿತ್ತು. ಇವರೆಲ್ಲ ಫ್ಯಾಮಿಲಿ ಫೋಟೋ ತೆಗ್ಸ್ಕೊಳ್ತಿದ್ದೀರು. ಎಲ್ಲ ಒಂದು ದಿನ ಇಟ್ಕೊಂಡು ಎಲ್ಲ ರೆಡಿ ಆಯಿತು. ಇನ್ನೇನು ಮೆಹಂದಿ ಸ್ಟಾರ್ಟ್ ಆಯ್ಕಷ್ಟೇ. ಇನ್ನು ನಮ್ಮ ಪ್ರತೀಕ್ಷನ್ನ ಸ್ಟೇಜಿಗೆ ಕರ್ಕೊಂಬಪ್ಪಕ್ಕೆ ರೆಡಿಯಾಗಿ ಎಲ್ಲ ಗ್ರೂಪ್ ಡ್ಯಾನ್ಸ್ ಮಾಡ್ಕೊಂಡು ಅವಳನ್ನ ಸ್ವಾಗತ ಮಾಡ್ಕೊಂಡು ಕರ್ಕೊಂಬತ್ತಿತ್ತು. ಒಳ್ಳೆ ಗಡ್ಜಿ ಐತೆ ಮೆಹಂದಿ ಮಾತ್ರ. ಇನ್ನು ಅವಳನ್ನ ಕರ್ಕೊಂಬಂದು ಸ್ಟೇಜ್ ಮೇಲೆ ಕೂರಿಸಿ ಆಯಿತು. ಇನ್ನು ಹಾಗೆ ಕಡೆಗೆ ಫೋಟೋಶೂಟ್ ಎಲ್ಲ ಮಾಡಿಸ್ಕಿತ್ತು. ಫೋಟೋಶೂಟ್ ಎಲ್ಲ ಮಾಡ್ಕೊಂತಿದ್ದೀರ. ಅದಾದ್ರ ಮೇಲೆ ಡ್ಯಾನ್ಸ್ ಶುರು ಆಯ್ತು. ಇನ್ನು ಡ್ಯಾನ್ಸ್ ಅಂದ್ರೆ ಒಂದೊಂದು ಡ್ಯಾನ್ಸು ಒಳ್ಳೆ ಇತ್ತು. ಎಂತಕ್ಕಂದೇಳಿ ಹೇಳ್ರೆ ಪ್ರಾಕ್ಟೀಸ್ ಎಂಥದ್ದು ಮಾಡಿದೆ, ಹಾಗೆ ಬಂದು ಡ್ಯಾನ್ಸ್ ಮಾಡೋದು ಒಳ್ಳೆ ಚಂದ ಐತೆ. ಡ್ಯಾನ್ಸ್ ಎಲ್ಲ ಮಾತ್ರ ಎಲ್ಲ ಅಟ್ರಾಕ್ಷನ್ ಆಗಿತ್ತು. ಅದರಲ್ಲೂ ನಾನು ಡ್ಯಾನ್ಸ್ ಆಡಿದ್ದೆ ಮಾರ್ರೆ, ಯಪ್ಪ ನನ್ನ ಡ್ಯಾನ್ಸ್ ನಂಗೆ ಕಾಮಕ್ಕೆ ರೆಡಿಯ. ಮುತ್ತಣ್ಣ ಪೀಪಿ ಬೂದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಪೀಪಿ ಬೂದುವ, ಮುತ್ತಣ್ಣ ಡೋಲು ಬಡಿಯುವ, ಮುತ್ತಣ್ಣ ಹಾಡು ಹಾಡುವ, ಊರೆಲ್ಲ ಸೇರಿ ನೋಡುವ, ಮುತ್ತೈದೆಯರೆಲ್ಲ ಕನಸುವ, ನನ್ನ ತಂಗಿಯ ಮದುವೆ, ನನ್ನ ತಂಗಿಯ ಮದುವೆ. ದೊಡ್ಡವರೊಟ್ಟಿಗೆ ಇನ್ನು ಈ ಸಣ್ಣ ಮಕ್ಕಳು ಸಹ ಡ್ಯಾನ್ಸ್ ಮಾಡಿದ್ರು. ಒಳ್ಳೆ ದೊಡ್ಡವರು ಸಣ್ಣವರು ಯಾವುದು ಭೇದ ಭಾವ ಇಲ್ಲದೆ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾರೆ ಡ್ಯಾನ್ಸ್ ಮಾಡಿದ್ರು. ಇನ್ನು ಅದೆಲ್ಲ ಆದ್ರ ಮೇಲೆ ವಿಶಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಒಬ್ರೊಬ್ರು ಬಂದು ವಿಶ್ ಮಾಡಿರ, ಕೆಲವರೆಲ್ಲ ನಿಂತ್ಕೊಂಡಿರು, ಕೂತ್ಕೊಂಡಿರ. ಜಾಗ ಸಣ್ಣದಿದ್ರು ಸಹ ಒಳ್ಳೆ ರೀತಿಯಿಂದ ಆಯ್ತು ಫಂಕ್ಷನ್ನು. ವಿಶ್ ಮಾಡೋಕ್ಕೆಲ್ಲ ಇದ್ದಾರೆ, ವಿಶ್ ಮಾಡೋಕೆ ಬಂದ್ರೆ. ಹಂಗೆ ಇವರಿಬ್ರು ಫೋಟೋ ಶೂಟ್ ಆತೈತೆ. ನಾ ಬಂದು ವೀಡಿಯೋ ತೆಗೋಕೋರೆ ಇವಳು ಹೇಳ್ತಾಳೆ, ಅವ ವ್ಲಾಗ್ ಮಾಡಿ ಹಾಕ್ತಾನೆ. ಅದಾದ್ರೂ ಕೂಡ ಇವಳು ನಮ್ಮ ಸ್ಫೂರ್ತಿ ಇತ್ತಲ್ಲ, ಅಯ್ಯಯ್ಯೋ ತೆಗಿಬೇಡ ಅಂದೇಳಿ ಮುಚ್ಕೊಂಡ್ಲ. ಆದ್ರೆ ನಾವು ಬಿಡುತ್ತೆ, ನಾವು ತೆಗಿತ್ತು.
ಮದುವೆ ಹಾಗೆ ಇದೆಲ್ಲದ್ರ ಒಟ್ಟಿಗೆ ಆರ್ಕೆಸ್ಟ್ರಾನು ಇತ್ತು. ಎಲ್ಲ ಒಂಥರ ಇತ್ತಲ್ಲ, ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿ ನೀವೇ ಕಾಣಿಲ್ಲ. ನಮ್ಮ ಹನುಮತ್ ಸುಪ್ಪಿ ಇತ್ತಲ್ಲ, ಪಟ್ಟ ಊಟಕ್ಕೆ ಬಂದಿರ್ ಮಾರ್ರೆ. ನಾವು ಅದೇ ಹುಡ್ತಿತ್ತು ಎಲ್ಲೋ ಇರಂಗಡಿ ಉಳ್ಕೊಂಡ್ರೆ ಇವ್ರು ಸೀದಾ ಊಟ ಮಾಡೋಕೆ ನಿಂತ್ಕೊಂಡ್ಯಾರ. ಹಂಗೆ ಅವ್ರದ್ದೆಲ್ಲ ವೀಡಿಯೋ ಮಾಡ್ತಿದ್ನ, ತೆಗಿಬೇಡ ಅಂತಿದ್ದಾಳು. ಆರು ನಾವೆಲ್ಲ ತೆಗಿತ್ತ. ಇನ್ನು ಇದಾದ್ರ ಮೇಲೆ ಸ್ಟಾರ್ಟ್ ಆತ್ ಕಾಣಿ ನಿಜವಾದ ಮೆಹಂದಿ ಅಂದೇಳಿ. ಕನ್ನಡ
ಹುಟ್ಟಿದರೆ ಕನ್ನಡ ನಾಡ ಹುಟ್ಟಬೇಕು.